ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಆಗಿರುವಂತಹ ಜಾಗದ ದೃಶ್ಯವನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯಾವ ರೀತಿ ರಶ್ ಇತ್ತು ಅಂದ್ರೆ ಜನ ಏಕಾಏಕಿ ನುಗ್ಗೋದಕ್ಕೆ ಯತ್ನ ಮಾಡಿದ್ರು ಗೇಟ್ ನಿಂದ. ಸೊ P3 ಏನ್ ಗೇಟ್ ನೋಡ್ತಾ ಇದ್ದೀರಾ, ಗೇಟ್ ನಂಬರ್ 15. ಸೊ ಇಲ್ಲಿ ಈ ಒಂದು ಅವಘಡ ಸಂಭವಿಸಿತ್ತು. ಸಾಕಷ್ಟು ಜನ ಏಕಾಏಕಿ ಕ್ರೌಡ್ ಬಂತು. ಸೊ ಕ್ರೌಡ್ ನಿಂದಾಗಿ ಜನನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಲ್ ತುಳಿತ ಯಾವ ಪರಿಪ್ರಮಾಣದಲ್ಲಿ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜನ ತಮ್ಮ ತಮ್ಮ ಶೂಗಳನ್ನ ಅಲ್ಲಲ್ಲೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಇಡೀ ರಸ್ತೆಯ ಉದ್ದಕ್ಕೂ ಕೂಡ ನಮಗೆ ಶೂಗಳು ಕಾಣಿಸ್ತಾ ಇದೆ. ಪೊಲೀಸರು ಕಂಪ್ಲೀಟ್ ಆಗಿ ಈ ವ್ಯವಸ್ಥೆಯಲ್ಲಿ ಫೇಲ್ಯೂರ್ ಆಗಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಷ್ಟರ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿ ಜನ ತಮ್ಮ ತಮ್ಮ ಶೂಗಳನ್ನ ಚಪ್ಪಲಿಗಳನ್ನ ಬಿಟ್ಟು ಓಡುವಂತಹ ಪರಿಸ್ಥಿತಿ. ಇದೇ ರಸ್ತೆಯಲ್ಲಿ ಅನೇಕರು ನರಳಾಡ್ತಾ ಇದ್ರು, ಉಸಿರಾಟದ ತೊಂದರೆಯಿಂದ ಒದ್ದಾಡುವಂತಹ ಪರಿಸ್ಥಿತಿ. ಕೆಲವರಂತೂ ಕಾಲ್ ತುಳಿತದ ಭೀಕರತೆಗೆ ಅಲ್ಲಿಯೇ ಪ್ರಾಣವನ್ನ ಬಿಟ್ರು. ಸೊ ಇದು ಸದ್ಯದ ಪರಿಸ್ಥಿತಿ. ಇನ್ನೊಂದು ಕಡೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ಬ್ಯಾರಿಕೇಡ್ ಗಳನ್ನ ಏನ್ ಹಾಕಿದ್ರು, ಆ ಬ್ಯಾರಿಕೇಡ್ ಗಳನ್ನ ಕೂಡ ತಳ್ಳಾಡಿ ಜನ ಕ್ರೌಡ್ ಬಂದಿದ್ದಾರೆ. ಸೊ ಹಾಗಾಗಿ ಆ ಬ್ಯಾರಿಕೇಡ್ ಗಳು ಕೂಡ ಸ್ಥಳದಲ್ಲಿ ಬಿದ್ದಿರುವಂತಹ ದೃಶ್ಯಗಳು ನಮ್ಗೆ ಕಾಣಿಸ್ತಾ ಇದೆ. ಸೊ ಎರಡೂ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಕ್ರೌಡ್ ಹೇಗಿತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿ ನೋಡಿ. ಎಂಟ್ರಿ ಭಾಗದಲ್ಲಿ ಹಾಕಿರುವಂತಹ ಈ ಏನಿದೆ ಕಬ್ಬಿಣದ ಕಂಪ್ಲೀಟ್ ಆಗಿರುವಂತಹ ಗ್ರಿಲ್ಗಳು, ಅದು ಕೂಡ ಗೇಟ್ಗಳು ಮುರಿದು ಬಿದ್ದು ಅನೇಕರಿಗೆ ಏಟ್ ಕೂಡ ಆಗಿದೆ. ಸೊ ಒಟ್ಟಾರೆಯಾಗಿ ಇವತ್ತು ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂತಹ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂತಕದ ಛಾಯೆ ಆರಂಭವಾಗಿದೆ. ಸೊ ಅನೇಕ ಜನ ಪ್ರಾಣ ಕೂಡ ಬಿಟ್ಟಿದ್ದಾರೆ, ಅನೇಕರಿಗೆ ಗಂಭೀರವಾಗಿರುವಂತಹ ಗಾಯ ಆಗಿದೆ. ಇನ್ನೊಂದು ಕಡೆಯಿಂದ ಕ್ರೌಡ್ ನೀವು ನೋಡ್ತಾ ಇರ್ಬೋದು. ಸೊ ಸಂಜೆ ಕಾರ್ಯಕ್ರಮ ಮುಗಿಸುವಂತಹ ವೇಳೆಯಲ್ಲೂ ಕೂಡ ಸಾಕಷ್ಟು ಜನ ಕ್ರೌಡ್ ಕೂಡ ಕಾಣಿಸ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂತಹ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.